ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಒಂಬೆಳಕು. ನಾನು ನಿಮ್ಮ ರೂಪ. ನಾನು ಇವತ್ತೊಂದು ಹೊಸ ಬ್ಯೂಟಿ ಟಿಪ್ಸೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ನಾನು ಬರೀ ಬ್ಯೂಟಿ ಟಿಪ್ಸೇ ಆಗಲಿ, ಅಡುಗೆದೇ ಆಗಲಿ ಅದನ್ನೇ ಹಾಕೋದಿಲ್ಲ. ಎಲ್ಲ ಥರದ ವೀಡಿಯೋಸು ನಾನು ಶೇರ್ ಮಾಡ್ತೀನಿ. ಟ್ರಾವೆಲ್ ಲಾಗು ಮತ್ತು ಮನೆಯಲ್ಲಿ ಯಾವ ಥರ ಅಡುಗೆ ಮಾಡ್ತೀನಿ, ಯಾವುದು ಹೊಸ ಹೊಸ ರೆಸಿಪೀಸು ನನಗೆ ಯಾವ ಥರ ಗೊತ್ತು ನಿಮ್ಮ ಹತ್ರ ಎಲ್ಲದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಇವತ್ತು ನಾನು ನಿಮಗೆ ಬ್ಯೂಟಿ ಟಿಪ್ಸ್ ಮನೆಯಲ್ಲೇ ಯಾವ ಥರ ಮುಖನ ಚೆನ್ನಾಗಿ ಗ್ಲೋ ಆಗಿಟ್ಕೊಳ್ಳೋದು, ಯಾವುದನ್ನ ಅರ್ಜೆಂಟ್ ಫಂಕ್ಷನ್ಗೆ ಹೋಗ್ಬೇಕಾಗಿರತ್ತೆ, ನೀವು ಪಾರ್ಲರ್ಗೆ ಹೋಗಿ ರೆಡಿಯಾಗಿ ಹೋಗೋಕ್ಕೆ ಟೈಮ್ ಇರೋದಿಲ್ಲ, ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥ ಒಂದು ಫೇಶಿಯಲ್ ಗ್ಲೋ ಬರೋ ಅಂಥದ್ದೊಂದು ನಿಮಗೆ ನಾನಿವತ್ತು 15-20 ಮಿನಿಟ್ಸಲ್ಲಿ ರೆಡಿ ಆಗೋ ಅಂಥದ್ದನ್ನು ತೋರಿಸ್ತಾ ಹೋಗ್ತೀನಿ. ಏನು ಅಂತಂದರೆ ಟರ್ಮರಿಕ್ ನೋಡಿ, ಟರ್ಮರಿಕ್ ಫೇಶಿಯಲ್ ಮಾಸ್ಕ್ ಶೀಟ್ ಅಂತ. ಇದನ್ನು ನೀವು ಒಂದು 20 ಮಿನಿಟ್ಸ್ ಫೇಸ್ಗೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಫಸ್ಟ್ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ. ಫೇಸ್ನ ಕ್ಲೆನ್ಸಿಂಗ್ ಮಾಡ್ಕೊಂಡಿದ ತಕ್ಷಣ ಈ ಫೇಶಿಯಲ್ ಮಾಸ್ಕ್ ನೀವು ಒಂದು 20 ಮಿನಿಟ್ಸ್ ಅಪ್ಲೈ ಮಾಡಿದ್ರೆ ಇದರಲ್ಲಿ ಎಸೆನ್ಸ್ ಇರುತ್ತೆ. ನಾನು ಟರ್ಮರಿಕ್ ತಗೊಂಡಿದ್ದೀನಿ. ಇದು ಎಲ್ಲ ಇಂಡಿಯನ್ ವುಮೆನ್ಸ್ಗೂ, ಎಲ್ಲ ಟೈಪ್ಸ್ ಆಫ್ ಸ್ಕಿನ್ಗೂ ಸೂಟಬಲ್ ಆಗಿರುತ್ತೆ. ಯಾವ ಥರ ಅಪ್ಲೈ ಮಾಡ್ಕೊಳ್ಳೋದು, ಇದರಿಂದ ಬೆನಿಫಿಟ್ಸ್ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ನೋಡಿ, ನಿಮಗೆ ಈ ರೀತಿ ಒಳಗಡೆ ಒಂದು ಮಾಸ್ಕ್ ಇರುತ್ತೆ, ಅದ್ರ ಜೊತೆಗೆ ಎಸೆನ್ಸ್ ಕೂಡ ಇರುತ್ತೆ. ನಿಮಗೆ ಅದನ್ನ ನೀವು ನೀಟಾಗಿ ಆ ಫೇಶಿಯಲ್ ಯಾವ ರೀತಿ ನೀವು ಮಾಡಿಸ್ಕೊತೀರೋ ಅದೇ ರೀತಿ ನೀವು ಈ ಥರ ಸ್ಕ್ರಬ್ ಮಾಡ್ಕೋಬೋದು. ಯಾವ ಥರ ಅಪ್ಲೈ ಮಾಡ್ಕೊಂಡು 20 ಮಿನಿಟ್ಸ್ ಬಿಟ್ಟಾದ್ಮೇಲೆ ಯಾವ ಥರ ಅದನ್ನು ಸರ್ಕ್ಯುಲರ್ ಮೋಷನಲ್ಲಿ ಇದು ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ. ಇದರಿಂದ ನಿಮಗೆ ಏನೇನು ಬೆನಿಫಿಟ್ ಇದೆ ಅಂತ ಹೇಳ್ತೀನಿ. ಗ್ಲೋಯಿಂಗ್ ಸ್ಕಿನ್ ಸಿಗುತ್ತೆ, ಡ್ರೈ ಸ್ಕಿನ್ ಇರೋರಿಗೆ ಮಾಯ್ಶ್ಚರೈಸ್ ಆಗುತ್ತೆ, ಆಮೇಲೆ ಸ್ಟ್ರೆಚ್ ಮಾರ್ಕ್ಸ್ ಯಾರ್ಯಾರಿಗಿರುತ್ತೋ ಅದನ್ನೆಲ್ಲನೂ ನಿಮಗೆ ಸ್ಟ್ರೆಚ್ ಮಾರ್ಕ್ಸ್ ರೆಡ್ಯೂಸ್ ಆಗುತ್ತೆ. ಆಮೇಲೆ ತುಂಬ ಒಂಥರ ವಯಸ್ಸಾದ ಥರ ಕಾಣುತ್ತಲ್ಲ ಸ್ಕಿನ್ನು, ಆ ಥರದ್ದೆಲ್ಲ ರೆಡ್ಯೂಸ್ ಆಗುತ್ತೆ. ತುಂಬ ವೈಟ್ನಿಂಗ್ ಆಗೂ ಕಾಣುತ್ತೆ ಸ್ಕಿನ್ನು. ಇದನ್ನು ನೀವು ವೀಕ್ಲಿ ಟ್ವೈಸ್ ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಇದನ್ನು ಅಪ್ಲೈ ಮಾಡಿಬಿಟ್ಟು ನೀವು ಅದನ್ನು ಯೂಸ್ ಆ್ಯಂಡ್ ಥ್ರೋ. ಇದು ಇನ್ನು ಈ ಥರದ್ದು ನಿಮಗೆ ರೀಸನಬಲ್ ರೇಟಲ್ಲೇ ಸಿಗುತ್ತೆ. ನಿಮಗೆ ನೀವು ಮನೆಯಲ್ಲೇ ಅಪ್ಲೈ ಮಾಡ್ಕೋಬೋದು ಆರಾಮಾಗೆ. ನೋಡಿ, ಈ ಥರ ಇದೆ. ಇದನ್ನು ಫುಲ್ಲೂ ಈ ಥರ ಎಸೆನ್ಸ್ ಇರುತ್ತೆ ನೋಡಿ, ಈ ಥರ ಇರುತ್ತೆ. ನೀವು ಇದನ್ನು ಓಪನ್ ಮಾಡಿಬಿಟ್ಟು ಈ ಥರ ಕೊಟ್ಟಿರ್ತಾರೆ. ನಿಮ್ಮ ಫೇಸ್ ಯಾವ ಥರ ಇರುತ್ತೋ ಅದೇ ಥರ ಶೇಪ್ ಇರುತ್ತೆ. ನಿಮಗೆ ನೀಟಾಗಿ ಅಪ್ಲೈ ಮಾಡ್ಕೋಬೋದು. ಆದರೆ ಅಪ್ಲೈ ಮಾಡ್ಕೊಳ್ಳೋದ್ಕಿಂತ ಮುಂಚೆ ಫೇಸ್ ವಾಶು ಯಾವುದೇ ಹಾಟ್ ವಾಟರಲ್ಲಿ ಇದನ್ನು ತೊಳೆದಿಡಬೇಡಿ. ಫೇಸ್ನ ನಾರ್ಮಲ್ ವಾಟರಲ್ಲಿ ತೊಳ್ಕೊಳ್ಳಿ. ನಿಮ್ಮದು ಫೇಸು ನೀಟಾಗೆ ನೋಡಿ ಈ ಥರ ಅಪ್ಲೈ ಮಾಡ್ಕೋಬೇಕು. ಆಮೇಲೆ ಈ ಐಸ್ ಮತ್ತೆ ಇಷ್ಟು ಭಾಗ ಬಿಟ್ಟಿದೆಯಲ್ಲ ಅದಕ್ಕೆ ನೀವು ಹಿಂಗೆ ಮಸಾಜ್ ಮಾಡ್ಕೊಳ್ಳಿ. ಇದನ್ನ 20 ಮಿನಿಟ್ಸ್ ಬಿಟ್ಟಾದ್ಮೇಲೆ ಇದ್ರೊಳಗಡೆ ಎಸೆನ್ಸ್ ಇರುತ್ತಲ್ಲ ಅದನ್ನ ನೀಟಾಗಿ ನೀವು ಮಸಾಜ್ ಮಾಡ್ಕೋಬೋದು. ಆಮೇಲೆ ಫಸ್ಟೇ ಫೇಸ್ ವಾಶ್ ಮಾಡಿರ್ತೀರಲ್ಲ, ತಿರ್ಗಾ ಇದನ್ನೆಲ್ಲನೂ ತೆಗ್ದಾದ್ಮೇಲೆ ಫೇಸ್ ವಾಶ್ ಮಾಡಕ್ಕೆ ಹೋಗ್ಬೇಡಿ. ಅದೇ ಫುಲ್ಲು ಸಕ್ ಮಾಡ್ಕೊಂಡಿರುತ್ತೆ ನಿಮ್ಮ ಫೇಸ್ ಎಲ್ಲನೂ ಎಸೆನ್ಸ್ನ. ಅದು ಡ್ರೈ ಆಗಿ ಹೋಗುತ್ತೆ. ನೀವು ಯಾವುದೇ ರೀತಿ ನೀವು ಫೇಸ್ ವಾಶ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆಮೇಲೆ ಹಾಟ್ ವಾಟರನ್ನ ಯಾವುದೇ ರೀತಿ ಯೂಸ್ ಮಾಡಕ್ಕೆ ಹೋಗ್ಬೇಡಿ. ನಾರ್ಮಲ್ ವಾಟರ್ ಯೂಸ್ ಮಾಡಿ. ಒಂದು 2-3 ಅವರ್ಸ್ ಆದಮೇಲೆ ಫೇಸ್ ವಾಶ್ ಬೇಕಾದ್ರೆ ಬಾತ್ ತಗೊಳ್ಳೋದಿದ್ರೆ ತಗೋಬೋದು. ನೋಡಿ, ಈ ಥರ ಅಪ್ಲೈ ಮಾಡಿಕೊಂಡು ಒಂದು 20 ಮಿನಿಟ್ಸ್ ಆರಾಮಾಗಿ ರೆಸ್ಟ್ ಮಾಡಿ. ಬೇಕಾದ್ರೆ ಇಲ್ಲಿ ಕುಕುಂಬರ್ ಸ್ಲೈಸು, ಟೊಮೆಟೊ ಸ್ಲೈಸ್ ಏನಾದರೂ ಇಟ್ಕೋಬೋದು. ರೆಸ್ಟ್ ಆಗುತ್ತೆ. ನಿಮಗೆ ಒಂಥರ ಫೇಶಿಯಲ್ ಮಾಡಿಸ್ಕೊಂಡಿರೋ ಫೀಲೇ ಸಿಗುತ್ತೆ. ಮನೆಯಲ್ಲಿ ಆರಾಮಾಗಿ ಒಂಥರ ಫುಲ್ಲೂ ಟೆನ್ಷನ್ ಫ್ರೀ ಆಗಿ ರೆಸ್ಟ್ ಮಾಡ್ಬೋದು. ಹಾಗೆ ಪ್ಯಾಕಲ್ಲಿ ಎಸೆನ್ಸ್ ಇರುತ್ತಲ್ಲ ಅದನ್ನ ವೇಸ್ಟ್ ಮಾಡಕ್ಕೆ ಹೋಗಬೇಡಿ. ಏಕೆ ಅಂತಂದರೆ ಅದು ನಿಮಗೆ ಬಾಡಿಗೆಲ್ಲ ಕೈಗೆ ಮತ್ತು ಮಸಾಜ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಮಾಯ್ಶ್ಚರೈಸ್ ಆಗುತ್ತೆ, ಹೈಡ್ರೇಟ್ ಆಗುತ್ತೆ ಕೂಡ. ನೋಡಿ, ಇದರಲ್ಲಿ ಇಷ್ಟಿರುತ್ತೆ. ಕೈಗೆಲ್ಲ ನೀವು ಅಪ್ಲೈ ಮಾಡ್ಕೋಬೋದು. ಈ ಥರ ಎಷ್ಟೊಂದಿರುತ್ತೆ ಇದರಲ್ಲಿ. ನೋಡಿ, ಈ ಥರ ಕೈಗೆಲ್ಲ ತುಂಬ ಮಾಯ್ಶ್ಚರೈಸ್ ಆಗುತ್ತೆ. ಹ್ಯಾಂಡ್ಸ್ ಎಲ್ಲನೂ ಕೂಡ. ಇದನ್ನು ಅಷ್ಟೇ 10-15 ಮಿನಿಟ್ಸ್ ಬಿಡಬೇಕು. ನೀವು ಯಾವುದೇ ಮಾಯ್ಶ್ಚರೈಸರ್ ಕ್ರೀಮ್ ಹಚ್ತೀರಲ್ಲ ಅದಕ್ಕಿಂತ ಚೆನ್ನಾಗಾಗುತ್ತೆ. ಕೈಗಳು ತುಂಬ ಮಾಯ್ಶ್ಚರೈಸ್, ಹೈಡ್ರೇಟಿಂಗ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಗ್ಲೋಯಿಂಗ್ ಸ್ಕಿನ್ ಕೂಡ ಸಿಗುತ್ತೆ. ನೀವು ವೀಕ್ಲಿ ಟ್ವೈಸ್ ಮಾಡೋದ್ರಿಂದ ತುಂಬಾನೇ ಸ್ಕಿನ್ನ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡ್ಬೋದು. ಯಾವುದೇ ಫಂಕ್ಷನ್ಗಾಗಲಿ, ಈಗ ಹೊರಗಡೆ ವರ್ಕಿಂಗ್ ವುಮೆನ್ಸ್ಗಾಗಲಿ ಅವ್ರಿಗೆ ಟೈಮೇ ಇರೋದಿಲ್ಲ. ತುಂಬಾನೇ ಹೋಗಿ ಬರೋದಲ್ಲೇ ಟೈಮ್ ಆಗೋಗ್ಬಿಡುತ್ತೆ.
ಇದು ಒಂದು 20 ಮಿನಿಟ್ಸ್ ಟೈಮ್ ಇದ್ರೆ ಮನೆಯಲ್ಲೇನೆ ಈ ತರ ಎಲ್ಲ ನಾವು ಮಾಡ್ಕೊಡೋದ್ರಿಂದ ಸ್ಕಿನ್ ತುಂಬಾ ಗ್ಲೋಯಿಂಗ್ ಆಗು ಇರುತ್ತೆ. ಅವಾಗ ಅವಾಗ ಹೋಗಿ ಪಾರ್ಲರ್ಗೆ ಟೈಮ್ ವೇಸ್ಟ್ ಮಾಡೋದು ಬೇಕಾಗಿಲ್ಲ. ನಾವು ಮನೆಯಲ್ಲೇ ಈ ತರ ಎಲ್ಲ ಮಾಡ್ಕೊಂಡ್ರೆ ಟೈಮ್ ಕೂಡ ಸೇವ್ ಆಗುತ್ತೆ ನಮ್ಗೆ. ನೋಡಿ 15 ಮಿನಿಟ್ಸ್ ಆಯ್ತು. ನಾನು ಇವಾಗ ಇದನ್ನ ರಿಮೂವ್ ಮಾಡ್ತಾ ಇದ್ದೀನಿ. ಈ ತರ ರಿಮೂವ್ ಮಾಡಿದ ತಕ್ಷಣ ನಿಮ್ ಸ್ಕಿನ್ ತುಂಬಾ ಚೆನ್ನಾಗಿ ಫಸ್ಟ್ ಹೇಗಿತ್ತು, ಈಗ ನೋಡಿ ಸ್ಕಿನ್ ಹೆಂಗಾಗಿದೆ, ಎಷ್ಟು ಗ್ಲೋ ಬರುತ್ತೆ ಅಂತ. ನಿಮ್ಗೆ ಆಯಿಲ್ ಕಂಟ್ರೋಲ್ ಆಗುತ್ತೆ ಸ್ಕಿನ್ ಅಲ್ಲಿ. ಏನಾದ್ರೂ ಡಾರ್ಕ್ನೆಸ್ ಆಗಿದ್ರೆ ಸ್ಕಿನ್ ಅದು ಹೋಗುತ್ತೆ, ಮತ್ತೆ ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ. ಇದನ್ನ ನೀವು 20 ಮಿನಿಟ್ಸ್ಗಿಂತ ಜಾಸ್ತಿ ಇಟ್ಕೋಬೇಡಿ. ಆಮೇಲೆ ಇದೆಲ್ಲ ಅಪ್ಲೈ ಮಾಡಿ ತೆಗ್ದಿದ ತಕ್ಷಣ ನೀರಲ್ಲಿ ವಾಶ್ ಮಾಡೋದು ಆ ಥರ ಎಲ್ಲ ಮಾಡಕ್ ಹೋಗ್ಬೇಡಿ. ಅದು ನಿಮ್ಗೆ ಸಕ್ ಮಾಡ್ಕೊಂತಾ ಇರುತ್ತೆ ಫುಲ್ ಒಳಗಡೆ. ನೀವು ಯಾವ ತರ ಫೇಶಿಯಲ್ ಮಾಡಿಸ್ಕೊಂಡು ಒಂದಿನ ಪೂರ್ತಿ ಏನು ಸೋಪ್ ಹಾಕಿ ಹಾಗೆ ಇರ್ತಿರೋ ಅದೇ ತರ ಇರಬೇಕು. ಇದು ನಿಮ್ಗೆ ಯಾವ ತರ ಅಂತಂದ್ರೆ ಅಪ್ಲೈ ಮಾಡ್ಕೊಂಡು ತೆಗ್ದಾದ್ಮೇಲೆ ನೋಡಿ ಈ ಎಸೆನ್ಸ್ ಇರುತ್ತಲ್ಲ, ಈ ತರ ನೀವು ಫುಲ್ಲು ಸರ್ಕ್ಯುಲರ್ ಮೋಷನ್ ಅಲ್ಲಿ ಫುಲ್ಲು ಈ ತರ ನೀವು ಫುಲ್ಲು ಮಸಾಜ್ ಮಾಡ್ತಾ ಹೋಗ್ಬೇಕು. ಆಗ ನಿಮ್ಗೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ. ರಿಲ್ಯಾಕ್ಸ್ ಆದಾಗ ಸ್ಕಿನ್ ಒಂಥರ ಕ್ಲೀನ್ ಅನ್ಸುತ್ತೆ, ಮುಖ ಎಲ್ಲ ತುಂಬಾ ಕ್ಲೀನ್ ಆಗಿರುತ್ತೆ. ಅವಾಗ ನಾಳೆ ಅಷ್ಟೊತ್ತಿಗೆ ಫುಲ್ ಗ್ಲೋ ಬಂದ್ಬಿಟ್ಟಿರುತ್ತೆ ಸ್ಕಿನ್. ಇದು ನೀವು ವೀಕ್ಲಿ ಟ್ವೈಸ್ ಮಾಡೋದ್ರಿಂದ ನಿಮ್ಗೆ ಹೊರಗಡೆ ಹೋಗೋದ್ರಿಂದ ಡೈಲಿ ಟ್ರಾವೆಲ್ ಮಾಡೋರ್ಗೆ ಸ್ಕಿನ್ ನ ತುಂಬಾ ಚೆನ್ನಾಗಿ ಗ್ಲೋಯಿಂಗ್ ಆಗಿ ಮಾಯಿಶ್ಚರೈಸ್ ಆಗಿ ಇಟ್ಕೊಂಡಿರ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಯಾರು ಟರ್ಮರಿಕ್ ತುಂಬಾ ಅಲರ್ಜಿ ಇಚ್ನಿಂಗ್ ಆಗುತ್ತೋ ಅಂತವರು ಇದನ್ನ ಅವಾಯ್ಡ್ ಮಾಡಿ. ಬೇರೆದು ತುಂಬಾ ರೀತಿ ಬೇರೆ ಬೇರೆ ಇದ್ರಲ್ಲಿ ಬರ್ತಾ ಇದೆ. ಟರ್ಮರಿಕ್ ಒಂದೇ ಅಲ್ಲ, ನಿಮ್ಗೆ ಲೋಟಸ್ ಅಲ್ಲಿ ತುಂಬಾ ಬೇರೆ ಬೇರೆ ಪ್ರಾಡಕ್ಟ್ಸ್, ಲೋಟಸ್ ಇದೆ, ಮತ್ತೆ ಹಿಮಾಲಯದಿದೆ. ಅದರಲ್ಲಿ ನಿಮ್ಗೆ ಬೇರೆ ಬೇರೆದು ಟರ್ಮರಿಕ್ ಒಂದೇ ಅಲ್ಲ, ಲೈಕ್ ಬೇರೆ ಬೇರೆದು ಸಿಗುತ್ತೆ. ಅದನ್ನ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇದು ಎಲ್ಲ ಟೈಪ್ಸ್ ಆಫ್ ಸ್ಕಿನ್ಗೆ ಸೂಟಬಲ್. ನೋಡಿ ಹೇಗೆಲ್ಲ ಡ್ರೈ ಆಗೋಯ್ತು. ಡ್ರೈ ಸ್ಕಿನ್ ಇರೋರಿಗೆ ಇದು ವಿಂಟರ್ ಟೈಮಲ್ಲಿ ನೀವು ವೀಕ್ಲಿ ಟ್ವೈಸ್ ಮಾಡ್ಕೊಳೋದ್ರಿಂದ ನಿಮ್ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ರೀತಿ ನಿಮ್ಗೆ ಒಡೆಯೋದೇ ಆಗ್ಲಿ, ಸ್ಕಿನ್ ಒಂಥರ ಕಾಣೋದಾಗ್ಲಿ, ಒಂಥರ ಎಷ್ಟೇ ನೀವು ಮಾಯಿಶ್ಚರೈಸರ್ ಕ್ರೀಮ್ ಹಚ್ಕೊಂಡ್ರು ಅದು ನಿಮ್ಗೆ ಡ್ರೈ ಅನ್ಸುತ್ತೆ. ಆದ್ರೆ ಇವಾಗ ಈ ತರ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಮನೆಯಲ್ಲೇನೆ ದುಡ್ಡು ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ, ಎಲ್ಲದನ್ನು ಸೇವ್. ಅದಕ್ಕೆ ನೀವು ಮನೆಯಲ್ಲೇನೆ ನಿಮ್ ಸ್ಕಿನ್ ನ ತುಂಬಾ ಹೈಡ್ರೇಟಿಂಗ್ ಆಗಿ ತುಂಬಾ ಗ್ಲೋಯಿಂಗ್ ಆಗಿ ಚೆನ್ನಾಗಿ ಇಟ್ಕೋಬಹುದು. ನನ್ಗೆ ಈ ವಿಡಿಯೋ ಮುಖಾಂತರ ನನ್ಗೆ ಗೊತ್ತಿರೋ ಟಿಪ್ಸ್ ನ ನಿಮ್ಗೆ ಶೇರ್ ಮಾಡ್ಕೊಂಡಿದೀನಿ. ಲೈಕ್ಸ್ ಕೊಡಿ, ಕಮೆಂಟ್ಸ್ ಕೊಡಿ, ನನ್ನ ಚಾನೆಲ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆನೆ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು.